ನಮ್ಮಲ್ಲಿ ಏನಿದೆ ಅಂದರೆ ಸಿಲೆಬಸ್ ಮೂಲಕ ತುಂಬ ಅಡ್ವಾನ್ಸ್ ಇದ್ದೀವಿ ನಾವು. ಓಕೆ. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಒಂದು ಪ್ಯಾರೆಂಟ್ ಬಂದು ನನ್ನ ಮಗ 1 ವರ್ಷದಿಂದ ಒಂದು ಇದ್ರಲ್ಲಿ ಕಲಿತಾ ಇದ್ದಾನೆ, ಸೊ ನೀವು ಅವನ್ನ ನೆಕ್ಸ್ಟ್ ಲೆವೆಲಿಗೆ ತಗೊಳ್ಳಿ, ನಾವೇನೋ ನಮ್ಗೆ ಎಂಟ್ರಿ ಲೆವೆಲ್ ಫೌಂಡೇಶನ್ 1 ಅಂತ ಇರುತ್ತೆ, ಸೊ ಆ ಲೆವೆಲಿಂದಾನೇ ತಗೋಬೇಕಾಗತ್ತೆ. ಆ ಪ್ಯಾರೆಂಟ್ ಬಂದ್ಬಿಟ್ಟು ನಮಗೆ ಈ ಲೆವೆಲಿಂದಾನೇ ನೆಕ್ಸ್ಟ್ ಲೆವೆಲ್ ಏನಿದೆ ಅದರಿಂದ ತಗೊಂಡು ಹೋಗಿ, ಬಿಕಾಸ್ ಅವ್ನು ಈ 1 ವರ್ಷ ಮಾಡಿದ್ದಾನೆ ಅಂತ ಹೇಳಿದ್ರು. ನಾನು ಹೌದು 1 ವರ್ಷ ಮಾಡಿದ್ರೆ ಒಬ್ವಿಯಸ್ಲಿ ಕಲ್ತಿರ್ತಾನೆ, ನೆಕ್ಸ್ಟ್ ಲೆವೆಲ್ಗೆ ತಗೋತೀನಿ, ಬುಕ್ ತಗೊಂಬನ್ನಿ, ಒಮ್ಮೆ ನಾನು ಗ್ಲಾನ್ಸ್ ಮಾಡ್ತೀನಿ ಅಂದೆ. ಸೊ ಅವ್ರು ಬುಕ್ ತಂದಾಗ ಓಪನ್ ಮಾಡಿದಾಗ ನಾನು ನಕ್ಬಿಟ್ಟು, ಮ್ಯಾಮ್ 10 ತಿಂಗಳು ಕಳ್ಸಿದ್ರ ನೀವು ಇದಕ್ಕೆ? ಹ್ಞೂ ಮ್ಯಾಮ್ 10 ಮಂತ್ಸ್ ಹೋಗಿದ್ದಾನೆ ನೋಡಿ, ಡೇಟ್ ಬರ್ದಿದೆ. ಮ್ಯಾಮ್ ನಾನೇನು 2 ತಿಂಗಳಲ್ಲಿ ಹೇಳ್ಕೊಡ್ತೀನಿ, ನೀವು ಅದಕ್ಕೆ 10 ತಿಂಗಳು ಸ್ಪೆಂಡ್ ಮಾಡಿದ್ದೀರಾ. ಸಿ ಮನಿ ಸೆಕೆಂಡ್ರಿ ಮ್ಯಾಟರ್ ಆಗುತ್ತೆ, ಬಟ್ ನೀವು ಟೈಮ್ ಅಷ್ಟು ವೇಸ್ಟ್ ಮಾಡಿದ್ದೀರಾ. ಅಂಡ್ ಆನ್ ಟಾಪ್ ಆಫ್ ಇಟ್ ಆ ಮಗುಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ, ಮಾಡಿದ್ದೇ ಮಾಡಿ ಅಂಡ್ ಇಟ್ಸ್ ಲೈಕ್ ಏನು ಕಲ್ತಿಲ್ಲ ಮ್ಯಾಮ್, ನಾನು ಇಲ್ಲಿ 2 ತಿಂಗಳು ಮುಗಿಸ್ಬಿಡ್ತಿದ್ದೆ ಇದನ್ನ ಅಂತ ಹೇಳಿದೆ. ಸೊ ಹಂಗೆ ಆ ರೀತಿಲಿ ನಮ್ದು SIP ಬಂದ್ಬಿಟ್ಟು ತುಂಬಾ ಅಡ್ವಾನ್ಸ್ ಅಲ್ಲಿದೆ. ಸೊ ಇನ್ ಟರ್ಮ್ಸ್ ಆಫ್ ಕರಿಕ್ಯುಲಮ್, ಪ್ಯಾರೆಂಟ್ಸ್ ಒಂದು ಕ್ವೆಶನ್ ಕೇಳ್ತಾರೆ, ಮ್ಯಾಮ್ ನಾನು ಇವತ್ತು ಕ್ಲಾಸಿಗೆ ಕಳ್ಸಿರ್ತಾರೆ, ಮನೆಗೆ ಹೋಗಿ ಮ್ಯಾಮ್ ನಾನು 5+5 ಹೇಳ್ದೆ, ಮಗು ಹೇಳಿಲ್ಲ ಆನ್ಸರ್. ಹೇಳ್ತೀನಿ, ನಿಮಗೆ 5+5 10 ಅನ್ನೋದು ನಿಮಗೆ ಈಸಿ ಇರುತ್ತೆ, ಆ ಮಗುಗೂ ಸ್ಕೂಲಲ್ಲಿ 5+5 10 ಅನ್ನೋದು ಗೊತ್ತಿರುತ್ತೆ, ಬಟ್ ಅಬಾಕಸ್ ಅಲ್ಲಿ ನಾನು ಹೇಳ್ಕೊಟ್ಟಿರಲ್ಲ, ಇನ್ನ ಫಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡಲ್ಲ ಕೂಡ. ಸೊ ಇಟ್ ಟೇಕ್ಸ್ ಟೈಮ್. ಸೊ ನೀವು ಹಂಗೆ ಟೆಸ್ಟ್ ಮಾಡಬೇಕು, ನನ್ನ ಮಗು ಹೆಂಗ್ ಕಲಿತಿದೆ ಅಂದ್ರೆ ನಾನು ಏನ್ ಮಾಡ್ಸಿರ್ತೀನಿ ಅಲ್ಲ ಅದರಿಂದಾನೇ ಡಿಕ್ಟೇಷನ್ಸ್ ಕೊಡಿ, ಅದು ಖಂಡಿತ ಮಾಡ್ತೀನಿ, ಆ ಕಾನ್ಫಿಡೆನ್ಸ್ ನಂಗೆ ಇದೆ. ನೀವು ಅದ್ಬಿಟ್ಟು ಆ ನಂಬರ್ನೇ ಆಚೆ ಈಚೆ ಮಾಡಿದ್ರು ಪಾಪ ಮಗು ಗೊತ್ತಾಗಲ್ಲ. ಅದಕ್ಕೊಂದು ಸ್ಟೇಜ್ ಬರುತ್ತೆ, ಒಂದು ಲೆವೆಲ್ ಕಂಪ್ಲೀಟ್ ಆದ್ಮೇಲೆ ನೀವು ಯಾವ ನಂಬರ್ ಕೊಟ್ಟರು ಆ ಮಗು ಮಾಡೋ ಸ್ಟೇಜಿಗೆ ಬರುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ಕಾಯ್ಬೇಕಾಗತ್ತೆ. ಓಕೆ. ಈಗ ಪ್ರೆಸೆಂಟ್ ನಿಮ್ಮ ಶಾಲೆನಲ್ಲಿ ಎಷ್ಟು ಮಕ್ಕಳಿದ್ದಾರೆ? 150 ಜನ ಇದ್ದಾರೆ. 150 ಜನ. ಇಲ್ಲಿ ನಮ್ಮ ಇಂಡಿಯನ್ ಮಕ್ಕಳಿದ್ದಾರೆ ಅಥವಾ ಬೇರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್? ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಆನ್ಲೈನ್ ಕ್ಲಾಸಸ್ ತಗೊಂತೀವಿ, ಅದೊಂದು 10 ಜನ ಮಕ್ಕಳಿದ್ದಾರೆ. ಓಕೆ. ಇಲ್ಲಿ ನಿಮ್ಗೆ ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕ್ಲಾಸಸ್ ತಗೋತೀರಾ? ಅಂದ್ರೆ ಮ್ಯಾಮ್ ಇದು ಆಫ್ಟರ್ ಸ್ಕೂಲ್ ಇರೋದ್ರಿಂದ ನಾವು ಸಂಜೆ 4:15 6:45 ತನಕ ಇರುತ್ತೆ, ಆಲ್ಮೋಸ್ಟ್ ಒಂದು 7 ಗಂಟೆ ಆಗುತ್ತೆ ವಾರ ಇಡೀ. ಅಪಾರ್ಟ್ ಫ್ರಮ್ ದಟ್ ಸ್ಯಾಟರ್ಡೇ ಮತ್ತೆ ಸಂಡೇ ಮಾತ್ರ ಬೆಳಿಗ್ಗೆ ಹೊತ್ತು ಕ್ಲಾಸಸ್ ಇರುತ್ತೆ. ಸ್ಯಾಟರ್ಡೇ 11 o'clock ಇಂದ 1 o'clock ತನಕ ಇರುತ್ತೆ, ಸಂಡೇಸ್ 11 o'clock ಇಂದ 1 o'clock ತನಕ ಇರುತ್ತೆ. ಸೊ ಆಲ್ಮೋಸ್ಟ್ 7 days ವರ್ಕಿಂಗ್ ಇದ್ದೀವಿ. ಓಕೆ. ಅಂದ್ರೆ ನಿಮ್ ಫುಲ್ ಟೈಮ್ ನಿಮ್ ಲೈಫ್ ನೇ ಡೆಡಿಕೇಟ್ ಮಾಡೋ ತರ ಆಗೋಗಿದೆ. ಈಗ ಒಂದು ವಿಷಯ ಹೇಳಿ, ಅಮ್ಮ ಟೀಚರ್ ಆದ್ರು, ಅಬಕಾಸ್ ಟೀಚರ್ ಆದ್ರು, ನಿಮ್ಮನ್ನ ಅಬಕಾಸ್ ಅಲ್ಲಿ ತಗೊಂಡ್ ಬಂದ್ರು, ನಿಮ್ಮ ಒಂದು ಮಹಿಳಾ ಶಕ್ತಿ ಇನ್ಯಾರ್ಯಾರು ಇದಾರೆ? ಇನ್ನೂ ಒಂದು ಶಕ್ತಿ ಏನಾದ್ರು? ಚಿಕ್ಕಮ್ಮ ಇದಾರೆ, ಮತ್ತೆ ಇನ್ನೊಬ್ರು ಅತ್ತೆ ಇದಾರೆ. ಓಕೆ. ಅತ್ತೆ ಬಂದ್ರೆ ಸೋದತ್ತೆ, ಅಮ್ಮನ ಹೆಂಡತಿ. ಚಿಕ್ಕಮ್ಮ ಬಂದ್ಬಿಟ್ಟು 2ನೇ ಅಮ್ಮ ತರಾನೇ ಅವರು. ಸೊ ಅವ್ರು ತುಂಬಾ ಕಷ್ಟ ಪಡ್ತಾ ಇದ್ರು ಮ್ಯಾಮ್. ಅಂದ್ರೆ ಹೆಂಗೆ ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಅಡಿಗೆ ಎಲ್ಲ ಮಾಡಿ, ತುಂಬಾ ದೂರ ಇತ್ತು ಅವ್ರ ಆಫೀಸ್, ಅಲ್ಲಿ ಹೋಗಿ ಕೆಲಸ ಮಾಡಿ ಮತ್ತೆ ವಾಪಸ್ ಬಂದು ನೈಟಿಗೆ ಅಡಿಗೆ ಮಾಡಿ, ಲೈಕ್ ತುಂಬಾ ಫ್ರಸ್ಟ್ರೇಟ್ ಆಗ್ತಿದ್ರು ಅವರು. ಸೊ ಅಮ್ಮ ಯಾವಾಗ ಟೀಚರ್ ಆಗಿ ಜಾಯ್ನ್ ಆಗಿ ನಮ್ಮ ಹಂಟರ್ ಬಂತಲ್ಲ, ಆಗ ಅಮ್ಮ ನಮ್ಮ ಹತ್ರನೇ ನಮ್ಗೆ ಟೀಚರ್ ಆಗಿ ಬರ್ಬೋದಲ್ಲ ನೀನು ಅಂತ ಕೇಳಿದ್ರು. ಅಂದ್ರೆ ಅವ್ರು ಬರೀ ಯಾವಾಗ ಶನಿವಾರ ಭಾನುವಾರ 2 ಹೊತ್ತು, ಬಟ್ ಆ ಕೆಲಸ ಮಾಡಿ ಶನಿವಾರ ಭಾನುವಾರ ಮಾತ್ರ ಬರೋರು. ಆಮೇಲೆ ಅವ್ರಿಗೆ ಇದು ಈಸಿ ಅನ್ಸಕ್ ಸ್ಟಾರ್ಟ್ ಆಯ್ತು, ಆ ಕೆಲಸ ಬಿಟ್ರು. ಆ ಕೆಲಸ ಬಿಟ್ಟು ನಮ್ಮ ಹತ್ರನೇ ಫುಲ್ ಟೈಮ್ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಂಗೆ ಅಂದ್ರೆ ನಾರಿ ಶಕ್ತಿ ನಿಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ ಅಂತ ಆಯ್ತು ಅಲ್ವಾ? ಆಕ್ಚುಲಿ ನಾರಿ ಅಂತಂದ್ರೆ ನಾನೇನ್ ಹೇಳುದು, ಮಹಿಳೆ ಒಬ್ಳು ನಿಂತ್ಲು ಅಂತಂದ್ರೆ 10 ಜನಕ್ಕೆ ಶಕ್ತಿ ಕೊಡುವಂತ ಒಂದು ಇದು ಇರತ್ತೆ ಆ ಮಹಿಳೆಗೆ ಅಂತ, ಅದನ್ನ ನಿಮ್ ಸಂಸ್ಥೆ ತೋರಿಸ್ತಾ ಇದೆ. ಇನ್ನು ಯಾರಾದ್ರೂ ಹೆಣ್ಮಕ್ಳು ನಿಮ್ ಹತ್ರ ಬಂದು ಕಲಿಬೇಕು ಅಂತ ಆಸಕ್ತಿ ಪಟ್ರೆ ನಿಮ್ಗೆ ಅವಕಾಶ ಏನಾದ್ರು ಕೊಡ್ತೀರಾ? ಖಂಡಿತ ಕೊಡ್ತೀವಿ. ನಾವು ರೆಡಿ ಟು ಲೈಕ್ ಯಾರನ್ನಾದ್ರೂ ತಗೊಂತೀವಿ. ಅಂಡ್ ಮೇಜರ್ ಇಲ್ಲಿ ಏನು ಅಂದ್ರೆ, ಒಂದು ಹೆಣ್ಮಕ್ಳಿಗೆ ಏನ್ ಅನ್ಸುತ್ತೆ, ನಾನು ಓದಿಲ್ಲ, ನಾನು ಅಷ್ಟು ಓದಿಲ್ಲ. ಓದಿಲ್ದೇ ಇರೋದಕ್ಕೆ 1000 ಕಾರಣಗಳಿರ್ಬೋದು. ಪ್ರಾಬಬ್ಲಿ ಫ್ಯಾಮಿಲಿ ಏನಾದ್ರು ಪ್ರಾಬ್ಲಮ್ ಆಗಿರಬಹುದು, ಅಥವಾ ಅವ್ರದ್ದೇನೋ ಹೆಲ್ತ್ ಇಶ್ಯೂಸ್ ಇದ್ದು ಆ ಟೈಮಲ್ಲಿ ಅವ್ರು ಓದಕ್ಕೆ ಕಂಟಿನ್ಯೂ ಮಾಡಿಲ್ದೇ ಇರಬಹುದು. ಸೊ ನಾನೇನು ಹೇಳೋದು, ಬೇಸಿಕ್ ನನಗೆ ಇಲ್ಲಿ ಬೇಕಾಗಿರೋದು ನಿಮಗೆ ಪೇಷನ್ಸ್ ಇರಬೇಕು, ಬಿಕಾಸ್ ಮಕ್ಳು ಚಿಕ್ಕವರು. ಸೊ ನೀವು ಪೇಷನ್ಸ್ ಇಂದ ಹೇಳ್ಕೊಡ್ತೀನಿ, ಕಾನ್ಫಿಡೆನ್ಸ್ ಇಂದ ಮಕ್ಳಿಗೆ ಹೇಳ್ಕೊಡ್ತೀನಿ, ಖುಷಿಯಿಂದ ಹೇಳ್ಕೊಡ್ತೀನಿ ಅಂದ್ರೆ ಯಾರಾದ್ರೂ ಬಂದು ಜಾಯಿನ್ ಆಗಬಹುದು. ಸೊ ಆಪರ್ಚುನಿಟಿ ಖಂಡಿತ ಇದೆ. ಓದಿಲ್ಲ ನಾನು ಎಜುಕೇಶನ್ ಇಲ್ಲ, ನನಗೆ ಇಂಗ್ಲಿಷ್ ಬರಲ್ಲ, ನನಗೆ ಇಂಗ್ಲಿಷ್ ಬರಲ್ಲ, ಇದೆಲ್ಲ ಏನಿಲ್ಲ. ನನಗೆ ಇಂಪಾರ್ಟೆಂಟ್ ಮಕ್ಳು ಖುಷಿಯಾಗಿ ನನ್ನ ಸೆಂಟರಿಂದ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ಬೇಕು. ಸೊ ಬರುವಾಗ ಖುಷಿಯಾಗಿ ಬರ್ಬೇಕು, ಈ ಟೀಚರ್ ಇದ್ದಾರೆ ಅಂತ. ಸೊ ನಗ್ನಗ್ತಾ ಪೇಷನ್ಸ್ ಇಂದ ಹೇಳ್ಕೊಟ್ಟು
ಹೇಳ್ಕೊಡ್ತೀನಿ ನಾನು ಅಂದ್ರೆ ಖಂಡಿತ ಬಂದು ಜಾಯಿನ್ ಆಗ್ಬಹುದು. ಓಕೆ, ಇದೊಂದು ಒಳ್ಳೆಯ ವಿಚಾರನ ತಿಳಿಸ್ಕೊಟ್ರಿ ನೀವು. ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಸಂಸ್ಥೆ ಬಗ್ಗೆ? ಅಂದ್ರೆ ಪೇರೆಂಟ್ಸು ನಿಮ್ಮ ಶಾಲೆಗೆ ಕಳಿಸ್ತಾರೆ, ನೆಕ್ಸ್ಟ್ ಅವರು ಇಲ್ಲಿಂದ ಹೋಗುವ ತನಕ ನಿಮ್ಮ ಜವಾಬ್ದಾರಿ ಮಕ್ಕಳಿಗೆ ಅವರು ಬಿಟ್ಟೋದ ಮೇಲೆ ನೀವು ಅವರ ಸಂಪೂರ್ಣ ಜವಾಬ್ದಾರಿನ ತಗೊಳ್ತೀರಾ. ಅವರ ಬರುವ ತನಕ ನಿಮ್ಮ ಶಾಲೆಯಲ್ಲಿ ಅವರ ಆಕ್ಟಿವಿಟೀಸ್ ಇರ್ಬೋದು, ಅವರನ್ನ ಕಳಿಸೋ ಒಂದು ವ್ಯವಸ್ಥೆ ಇರ್ಬೋದು ಮನೆಗೆ, ಅದೆಲ್ಲ ಹೇಗಿರತ್ತೆ ಅಂತ? ಮ್ಯಾಮ್, ಕಂಪಲ್ಸರಿ ಪ್ಯಾರೆಂಟ್ಸ್ ಬಂದು ಡ್ರಾಪ್ ಮಾಡಬೇಕು. ಅಂಡ್ ಮಕ್ಕಳು ಒಬ್ಬರೇ ಬರೋರಾದ್ರೆ ಪ್ಯಾರೆಂಟ್ಸ್ ನ ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಒಬ್ನೇ ಬರ್ತಾನೆ ಅಂಡ್ ಒಬ್ನೇ ಹೋಗ್ತಾನೆ. ಅಂಡ್ ಇದ್ ಬಿಟ್ಟು ಪ್ಯಾರೆಂಟ್ಸ್ ನಮ್ ಡೋರ್ ತನಕ ಬಂದು ಇವ್ರು ಬಂದಿದ್ದಾರೆ ಅನ್ನೋ ತನಕ ಮಕ್ಳು ಯಾರು ಇಲ್ಲಿಂದ ಹೋಗಂಗಿಲ್ಲ. ಅಂಡ್ ನಮ್ಗೆ ಇಲ್ಲಿ 2 ಸ್ಟಾಫ್ಸ್ ಇರ್ತಾರೆ ಅದನ್ನ ನೋಡ್ಕೊಳಕ್ಕೆ. ಮೇನ್ ಆಗಿ ಮಕ್ಳು ಹೊರಗಡೆ ಹೋಗುವಾಗ ಯಾರ ಜೊತೆ ಹೋಗ್ತಾ ಇದಾರೆ. ಈಗ ಪ್ಯಾರೆಂಟ್ ಬಿಟ್ಟು ಬೇರೆ ಯಾರೋ ಬಂದು ಪಿಕ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ನಾವು ಡಬಲ್ ಕ್ರಾಸ್ ಮಾಡ್ತೀವಿ. ಪ್ಯಾರೆಂಟ್ ಅವ್ರನ್ನೂ ಕೇಳ್ತೀವಿ ಯಾವ ಮಗು ಅಂತ. ಅಂಡ್ ಒಳಗಡೆ ಬಂದು ನಿಮ್ನ ಕರ್ಕೊಂಡು ಹೋಗಕ್ಕೆ ಯಾರು ಬರ್ತಾರೆ ಅಂತ ಕೇಳ್ತೀವಿ. ಅಕಸ್ಮಾತ್ ಅವ್ನ ಅಪ್ಪ ಬರ್ತಾರೆ, ಅಮ್ಮ ಬರ್ತಾರೆ, ಅಥವಾ ಬೇರೆ ಯಾರೋ ಬರ್ತಾನೆ, ಅವ್ರ ಹೆಸರೇನು ಅಂತ ಕೇಳ್ತೀವಿ. ಕರ್ಕೊಂಬಂದು ತೋರಿಸ್ತೀವಿ ಇವ್ರೇನಾ ಅಂತ. ಅಂಟಿಲ್ ಡಬಲ್ ಚೆಕ್ ಆಗಿ ಪ್ಯಾರೆಂಟ್ ಒಮ್ಮೆ ಕಾಲ್ ಹೋಗಿ ಇವ್ರು ಕಳಿಸ್ಬೋದಾ ಅನ್ನೋ ತನಕ ಕಳಿಸಲ್ಲ. ಬಿಕಾಸ್ ಆ ಮಕ್ಳು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಹಂಗೆಲ್ಲ ರಿಸ್ಕ್ ತಗೊಳಕ್ ಇಷ್ಟಪಡಲ್ಲ. ಅಂಡ್ ಕೆಲವೊಮ್ಮೆ ಏನಾಗುತ್ತೆ, ಪ್ಯಾರೆಂಟ್ಸ್ ಮಕ್ಳು ಬ್ಯುಸಿ ಇರ್ತಾರೆ, ಆಟೋಲ್ ಕಳ್ಸಿರ್ತಾರೆ, ವಾಪಸ್ ನಮ್ಗೆ ಆಟೋ ಬುಕ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಆ ಟೈಮಲ್ಲೂ ಯೂಬರ್, ಓಲಾ ಅಥವಾ ಆ ಥರ ಬುಕ್ ಮಾಡಿದ್ರು ಅದರದ್ದು ಸ್ಕ್ರೀನ್ ಶಾಟ್, ಲೈವ್ ರೆಕಾರ್ಡಿಂಗ್ ನಮ್ಮ ಹತ್ರ ಇರುತ್ತೆ, ಅದನ್ನ ಶೇರ್ ಮಾಡಿರ್ತೀವಿ ಪ್ಯಾರೆಂಟ್ಸ್ಗೆ. ಸೊ ರೀಚ್ ಆದ್ಮೇಲೆ ಪ್ಯಾರೆಂಟ್ಸ್ ಖಂಡಿತ ಕಾಲ್ ಮಾಡಬೇಕು. ಸೆಕ್ಯೂರಿಟಿ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಅಂತ ಆಯ್ತು. ಪೇರೆಂಟ್ಸ್ ಎಷ್ಟು ಖುಷಿ ಇದ್ದಾರೆ ಇದರಲ್ಲಿ ಅಂತ? ತುಂಬಾ ಖುಷಿ ಇದ್ದಾರೆ ಆಕ್ಚುಲಿ, ಸಿಕ್ಕಾಪಟ್ಟೆ. ನಾನು ಇವತ್ತು ಆಕ್ಚುಲಿ ರಾಂಗ್ ಟೈಮ್ ನಾನು ಬಂದಿರೋದು ವೀಕ್ಷಕರೇ, ಯಾಕಂತಂದ್ರೆ ಪೇರೆಂಟ್ಸ್ ಇಲ್ಲ. ನಾನು ತುಂಬಾ ಟೈಮಿಂದ ಇವ್ರಿಗೋಸ್ಕರ ಕಾಯ್ತಾ ಇದ್ದೆ ರೆಕಾರ್ಡಿಂಗ್ಗೋಸ್ಕರ. ಇವತ್ತು ಪೇರೆಂಟ್ಸ್ ಯಾರು ಸಿಕ್ಕಿಲ್ಲ. ಇನ್ನೊಮ್ಮೆ ನಾನು ರೆಕಾರ್ಡಿಂಗ್ ಮಾಡಿದಾಗ ಪೇರೆಂಟ್ಸ್ ಜೊತೆಲಿ ಮಾತಾಡ್ಬಿಟ್ಟು ಅದು ವಿಡಿಯೋನ ಹಾಕಕ್ಕೆ ನಾನು ಇಷ್ಟಪಡ್ತೀನಿ. ಮನೀಷ್ ಅವರೇ, ಇನ್ನೇನು ನಮಗೆ ತಿಳಿಸ್ಕೊಡಕ್ಕೆ ನಿಮ್ಗೆ ಇಷ್ಟ ಇದೆ? ಅಂದ್ರೆ ಇವತ್ತು ಇದೊಂದೇ ಸಂಸ್ಥೆ ಇವಾಗ ನಿಮ್ಮ ಹತ್ರ ಇರೋದು. ಇಲ್ಲಿ 150 ಜನ ಮಕ್ಕಳಿದ್ದಾರೆ. ಮುಂದೆ ಏನಾದ್ರು ಮಾಡ್ಬೇಕು ಅಂತಿದ್ದೀರಾ? ಅಂದ್ರೆ ಖಂಡಿತ ಪ್ಲಾನ್ಸ್ ಇದೆ, ನೋಡ್ತಾ ಇದೀವಿ ಎಲ್ಲಿ ನಮ್ಗೆ ಲೈಕ್ ಮಕ್ಳು ಚೆನ್ನಾಗಿ ಸಿಗ್ತಾರೆ ಅಂತ. ಸೊ ದೇರ್ ವಿಲ್ ಡೆಫಿನೆಟ್ಲಿ ಸ್ಟಾರ್ಟ್. ಇನ್ನೊಂದು ಬ್ರಾಂಚ್ ಶುರು ಆಗ್ಲಿ ಅಂತ ನನ್ನ ಒಂದು ಆಸೆ. ನಮ್ಮ ಚಾನಲ್ ವತಿಯಿಂದ ನಿಮ್ಗೆ ಶುಭ ಹಾರೈಕೆ. ಆದಷ್ಟು ಬೇಗ ಇನ್ನೊಂದು ಬ್ರಾಂಚ್ ಕೂಡ ಓಪನ್ ಆಗ್ಲಿ, ನಿಮ್ದು ಮಕ್ಕಳು ಬಂದು ತುಂಬಾ ಚೆನ್ನಾಗಿ ಕಲೀಲಿ ನಿಮ್ಮ ಹತ್ರ ಅಂತ ಒಂದು ಆಸೆ ಇದೆ ನನಗೆ. ನಿಮ್ಗೆ ಮಕ್ಕಳಿದಾರ ಮೇಡಮ್? 2 ವರ್ಷ ಮಗು, ಪುಟ್ಟು ಪಾಪು. ಓಕೆ ಓಕೆ. ಹೇಗ್ ಮ್ಯಾನೇಜ್ ಮಾಡ್ತೀರಾ ಮನೆ, ಸಂಸಾರ, ಸ್ಕೂಲು ಎಲ್ಲ? ಆಕ್ಚುಲಿ ಹಿಂಗಾಗುತ್ತೆ ಅಂದ್ರೆ ನಾನು ಹೇಳ್ದಂಗೆ ನನ್ಗೆ ಫ್ಯಾಮಿಲಿ ಇದೆ. ಸೊ ಅಪ್ಪ ಮತ್ತೆ ನನ್ನ ಹಸ್ಬೆಂಡ್ ಸಾಫ್ಟ್ವೇರ್ ವರ್ಕ್ ಮಾಡ್ತಾರೆ, ಬಟ್ ಅವ್ರು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ನಾನು ಇಲ್ಲಿ ಬಂದಾಗ ಪಾಪುನ ಅಪ್ಪ ಮತ್ತೆ ಹಸ್ಬೆಂಡ್ ನೋಡ್ಕೊಂತಾರೆ. ನಾನು ಹೇಳ್ದಾಗ್ಲೇ ನಮ್ ಸೋದರತ್ತೆ ಒಬ್ರಿದ್ದಾರೆ ಅಂತ. ಸೊ ಆಕ್ಚುಲಿ ಅವರು ಮುಂಚೆ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಮದ್ವೆ ಆದ್ಮೇಲೆ ನಾನು ಹೌಸ್ ವೈಫ್ ಆಗೇ ಇರ್ಬೇಕು ಅಂತ ಡಿಸೈಡ್ ಆದವ್ರು ಅವರು. ಬಟ್ ಆಮೇಲೆ ಅವ್ರು ನಮ್ನೆಲ್ಲ ನೋಡಿ ಇವನ್ ನಾವು ಅವರು ಇವಾಗ ಟ್ರೈನಿಂಗ್ ತಗೊಂಡು ಅವರು ತುಂಬಾ ಚೆನ್ನಾಗಿ ಕ್ಲಾಸಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಿಮ್ಮ ಶಾಲೆಯಲ್ಲಿ ಏಜ್ ಗ್ರೂಪ್ ತರ ಏನಾದ್ರು ನೀವು ಕನ್ಸಿಡರ್ ಮಾಡ್ತೀರಾ? ಮಕ್ಕಳನ್ನ ಯಾವ ಏಜ್ ಅಲ್ಲಿ ನೀವು ತಗೊಳ್ತೀರಾ, ಅಥವಾ ಇಂತಿಷ್ಟೇ ಏಜ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಏನಾದ್ರು ಕಂಡೀಷನ್ಸ್ ಇದೆಯಾ? ಹೌದು, ಅಂದ್ರೆ 6 years to 12 years ಅಂತ ಏಜ್ ಗ್ರೂಪ್ ಇದೆ. ಯಾಕೆ ಅಂತ ಕೇಳ್ಬೋದು. 6 ವರ್ಷದ ಮಕ್ಳುಗಿಂತ ಮುಂಚೆ ತಗೊಂಡ್ರೆ ಆ ಮಕ್ಳಿಗೆ ನಮ್ದು ನಾನು ಹೇಳ್ದಂಗೆ ಲೆವೆಲ್ಸ್ ಇರುತ್ತೆ. ಸೊ ನಾವು ಇಂತಿಂಥ ಲೆವೆಲಲ್ಲಿ ಇಂತಿಂಥ ಕಾನ್ಸೆಪ್ಟ್ ಹೇಳ್ಕೊಡ್ಬೇಕಂತ ಇರುತ್ತೆ. ಸೊ ಲೆವೆಲ್ 1 ಅಲ್ಲಿ ವಿತ್ ಬ್ಯಾಕೇಜ್ ಇರುತ್ತೆ. ಲೆವೆಲ್ 2 ವಿಷುವಲ್ ಮಾಡ್ತಾರೆ, ಅಂದರೆ ವಿತೌಟ್ ಯೂಸಿಂಗ್ ಇನ್ಸ್ಟ್ರೂಮೆಂಟ್ ಅಡಿಷನ್ ಸಬ್ಟ್ರಾಕ್ಷನ್ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ಸ್ ಹೇಳ್ತಾರೆ. ಲೆವೆಲ್ 3 ಹೋದಂಗೆ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಾನೀಗ 6 ವರ್ಷಕ್ಕಿಂತ ಕಮ್ಮಿ ಮಕ್ಳನ್ನ ತಗೊಂಡ್ರೆ, 6 ವರ್ಷ ಅಂದರೆ ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗಿಂತ ಕಮ್ಮಿ ಮಕ್ಳನ್ನ ತಗೊಂಡ್ರೆ ಅವ್ರು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ರೀಚೇ ಆಗಿರಲ್ಲ, ಅವ್ರು ಅಷ್ಟರಲ್ಲಿ 3ನೇ ಲೆವೆಲ್ ರೀಚ್ ಆಗೋಗ್ತಾರೆ. ಸೊ ಅವಾಗ ಏನಾಗ್ಬಿಡುತ್ತೆ, 3rd ಲೆವೆಲಲ್ಲಿ ಮಲ್ಟಿಪ್ಲಿಕೇಶನ್ ಪಾಪ ಮಕ್ಳಿಗೆ ಏನೂ ಗೊತ್ತಿರಲ್ಲ. ಸೊ ಆ ಮಕ್ಳಿಗೆ ಪ್ರೆಷರೈಸ್ ಆಗಬಾರ್ದು ಅನ್ನೋ ಮೇಜರ್ ರೀಸನ್ಗೋಸ್ಕರ 6 years ಅಂತ ಮಾಡಿರೋದು. ನಿಮಗೆ ಬೇರೆ ಕಂಪನಿ ನಾನು 5 years ತಗೋತೀನಿ, 4 years ತಗೋತೀನಿ ಅಂತ ಹೇಳ್ತಾರೆ. ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ಅದಕ್ಕೆಲ್ಲ ಸುಮ್ಮನೆ ಹೋಗಬೇಡಿ. ಬಿಕಾಸ್ ಆ ಮಕ್ಳಿಗೆ ತುಂಬಾ ಪ್ರೆಷರ್ ಆಗುತ್ತೆ ಅದು ಕಲೀಲಿಕ್ಕೆ. ಅಂಡ್ ನೀವು ಸುಮ್ಮನೆ ವೇಸ್ಟ್ ಮಾಡ್ಕೋತೀರಾ ನಿಮ್ಮ ಅಮೌಂಟ್ನ. 6 years ಇಸ್ ದ ಐಡಿಯಲ್ ಏಜ್. 6 years ನೀವು ಜಾಯ್ನ್ ಮಾಡಿದ್ರೆ ಖಂಡಿತ ಮಕ್ಳು ಕಲಿತಾರೆ. ಅಂಡ್ ಇನ್ನೊಂದು 12 years ಆಗಿದ ನಂತರ ಮಕ್ಕಳು 12 years ಆಗಿದ ನಂತರ ಮಕ್ಳಿಗೆ ನಾವು ತಗೋಬಹುದು, ತಗೊಳಕ್ ಆಗಲ್ಲ ಅಂತ ಏನಿಲ್ಲ, ತಗೋಬಹುದು. ಬಟ್ ಅವಾಗ ಏನಾಗುತ್ತೆ, ಈಗ 12 ವರ್ಷ ಅಂದ್ರೆ ಆಲ್ಮೋಸ್ಟ್ 6th standard ಮಗು. 6th standard ಹೋಗಿದ ತಕ್ಷಣ ಮಕ್ಕಳು ಈ ಫಿಂಗರ್ ಕೌಂಟಿಗೆ ಯೂಸ್ ಆಗ್ಬಿಟ್ಟಿರ್ತಾರೆ. ಅದ್ ಹೆಂಗೆ ಅದೇ ಅವ್ರಿಗೆ ಲೈಫ್ ಆಗ್ಬಿಟ್ಟಿರುತ್ತೆ.
ನಾವು ಅದನ್ನ ತೆಗೆದು ಅಬಾಕಸ್ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಕಳ್ಸಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಆ ಮಕ್ಳಿಗೆ ಸ್ವಲ್ಪ ಪೇಷನ್ಸ್ ಇರಬೇಕಾಗುತ್ತೆ. ಏನಾಗುತ್ತೆ, ಅವ್ರು 12 ವರ್ಷದವ್ರು ಬರ್ಬೇಕಾದ್ರೆ ಅವ್ರ ಕೆಳಗಡೆ ಚಿಕ್ಕ ಚಿಕ್ಕ ಮಕ್ಳು ಬರ್ತಿರ್ತಾರೆ ಅಬಾಕಸ್ಗೆ. ಅವ್ರಿಗೇನೋ ಸಣ್ಣ ಪುಟ್ಟ ಡೌಟ್ ಬಂದಾಗ ಅದನ್ನ ಕೇಳಕ್ ಹಿಂಜರಿತಾರೆ. 1+1+2 4 ಅಂತ ಮಕ್ಳಿಗೆ ಗೊತ್ತಿರುತ್ತೆ, ನಾನು ಬರಿಬೋದಲ್ಲ, ಈ ಬೀಡ್ಸ್ ಎಲ್ಲ ಏನಕ್ಕೆ ಮಾಡಬೇಕು ಅಂತ. ಆಕ್ಚುಲಿ ಏನಾಗಿತ್ತು, ನಾನ್ ಕಲಿಯಕ್ ಹೋದಾಗ ನಾನು 12 ವರ್ಷ, ನಾನು ಹೇಳ್ದಂಗೆ 6ನೇ ಕ್ಲಾಸು. ಅವಾಗ ನಮ್ ಟೀಚರ್ ಒಂದೇ ಹೇಳಿದ್ದು, ನಂಗೆ ಗೊತ್ತು 1+1+2 ಅನ್ನೋದು 4 ನಿನ್ ಗೊತ್ತು, ನೀನ್ ಈಸಿಯಾಗಿ ಬರೆದ್ ಬಿಡ್ತೀಯ. ಬಟ್ ನೀನ್ ಯಾವಾಗ ನೀನ್ ಅಬಾಕಸ್ ಎಲ್ಲ 1+1+2 ಹಾಕ್ಬಿಟ್ಟು ಬರೀತೀಯ, ಆಗ್ಲೇ ನೀನ್ ಕಲಿಯಕ್ ಆಗೋದು. ನೀನ್ ಈ ಚಿಕ್ಕ ಮಕ್ಳು ಮುಂದೆ ಕೇಳಿ ನಂಗೆ ಅವಮಾನ ಆಗತ್ತೆ ಈ ತರ ಎಲ್ಲ ನೀನ್ ಫೀಲಿಂಗ್ ಇಟ್ಕೊಂಡ್ರೆ ಒಂದೇ ಲೆವೆಲ್ ಮಾಡೋದು, ಮುಂದಕ್ಕೆ ಹೋಗಲ್ಲ, ನೀನು ಕಲಿಯೋದಕ್ಕೂ ಆಗಲ್ಲ. ಇದೊಂದು ಮ್ಯಾಜಿಕ್. ಇದನ್ನ ಕಲಿಯಕ್ ಪೇಷನ್ಸ್ ಬೇಕು ಅಂಡ್ ಡೆಡಿಕೇಶನ್ ಬೇಕು. ಇದೆರಡು ಹಾಕಿದ್ರೆ ನೀನ್ ಖಂಡಿತ ಕಲಿತೀಯ ಅಂತ. ದಟ್ಸ್ ದ ಬೆಸ್ಟ್ ಥಿಂಗ್ ಅವ್ರು ನಂಗೆ ಹೇಳಿದ್ದು. ಅಂಡ್ ನಾನು ಹಂಗೆ ಅವ್ರು ಹೇಳಿದ್ದನ್ನೇ ಫಾಲೋ ಮಾಡ್ತಿದ್ದೆ. ಎಷ್ಟೇ ಸಿಲ್ಲಿ ಸಮ್ ಆದ್ರೂ ಅದನ್ನ ಅಬಾಕಸ್ ಅಲ್ಲೇ ಮಾಡಿ ಕಲಿತಾ ಇದ್ದೆ. ಸೊ ಅದರಿಂದ ನಂಗೆ ತುಂಬಾ ಯೂಸ್ ಆಯ್ತು. ಇದು ತುಂಬಾ ಸಿಲ್ಲಿ ಇದೆ, ಇದನ್ನ ಯಾರು ಮಾಡ್ತಾರೆ ಅಂತ ನಾರ್ಮಲ್ ಮೆಥಡ್ ಮಾಡಕ್ ಹೋದ್ರೆ ಕಲೀಲಿ ಕಷ್ಟ ಆಗುತ್ತೆ. ನಂಗೆ ಇನ್ನೊಂದು ವಿಚಾರ ತಿಳಿಸ್ಕೊಡಿ. ಸ್ಕೂಲಲ್ಲಿ ಮಕ್ಕಳು ಕಲಿತಕ್ಕಂಥ ಮ್ಯಾಥಮೆಟಿಕ್ ಏನಿದೆ, ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತೆ, ಸ್ಕೂಲಲ್ಲಿ ಹೇಳ್ಕೊಡೋ ಮೆಥಡ್ ಬೇರೆ ಇರುತ್ತೆ. ಹೌದು. ಅಬಾಕಸ್ಗೆ ಬಂದಾಗ ಬೇರೆ ಮೆಥಡ್ ಆಗ್ಬಿಡುತ್ತೆ. ಇಲ್ಲಿ ಏನಾಗತ್ತೆ ಅಂದ್ರೆ ಏಜ್ ಕೂಡ ಕಡಿಮೆ ಇರುತ್ತೆ ಮಕ್ಕಳಿಗೆ. ಆಮೇಲೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ಅಬಾಕಸ್ ಅಲ್ಲಿ ಹೇಳ್ಕೊಟ್ಟಿರೋದು ಎರಡು ಏನಾಗುತ್ತೆ, ಮ್ಯಾಚ್ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಎರಡೂ ಬೇರೆ ಬೇರೆ, ಎರಡೂ ಸಬ್ಜೆಕ್ಟ್ ಬೇರೆ ಬೇರೆನೆ ಆಗಿರೋದ್ರಿಂದ ಎರಡರಲ್ಲೂ ಕ್ಲಾಶ್ ಆಗೋದಿಲ್ವಾ? ಮಾನಸಿಕ ಸ್ಥಿತಿ ಹೇಗಿರುತ್ತೆ ಮಕ್ಕಳದಾಗ ಅಂತ. ಆಕ್ಚುಲಿ ಒಳ್ಳೆ ಕ್ವೆಶ್ಚನ್ ಇದು. ತುಂಬಾ ಪೇರೆಂಟ್ಸ್ ನನ್ಗೆ ಇದನ್ನ ಕೇಳ್ತಾರೆ. ಇದಕ್ಕೊಂದೇ ಆನ್ಸರ್ ಹೇಳ್ತೀನಿ. ನಿಮ್ಮ ಮನೇಲಿ ನೀವು ಯಾವ್ದೇ ಲ್ಯಾಂಗ್ವೇಜ್ ಮಾತಾಡಬಹುದು, ಈಗ ತೆಲುಗು, ಕನ್ನಡ ಯಾವ್ದಾದ್ರು ಮಾತಾಡ್ಬೋದು. ಮಕ್ಳು ನಿಮ್ ಮನೆಯಿಂದ ಈಚೆ ಹೋಗ್ತಿದ್ದಂಗೆ ಆ ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಈಗ ನಿಮ್ಮ ಮನೇಲಿ ತೆಲುಗು ಮಾತಾಡ್ತಿದ್ದೀರಾ ಅನ್ಕೊಳ್ಳಿ, ಮನೆಯಿಂದ ಈಚೆ ಇರೋ ಅವ್ನ ಫ್ರೆಂಡ್ ಕನ್ನಡ ಮಾತಾಡ್ತಿರೋ, ಅವ್ನು ಹೋಗ್ತಿದ್ದಂಗೆ ಅವ್ನು ಕನ್ನಡ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಆಟೋಮ್ಯಾಟಿಕ್ಲಿ. ನಾವಿಲ್ಲಿ ಏನ್ ಹೇಳ್ತೀವಿ ಮಕ್ಕಳಿಗೆ, ಸ್ಕೂಲಲ್ಲಿ ತುಂಬಾ ಸ್ಕೂಲ್ಗಳಲ್ಲಿ ಅಬಾಕಸ್ ದೇ ಹ್ಯಾವ್ ಟೇಕನ್ ಇಟ್. ಸೊ ಅಬಾಕಸ್ ಇಸ್ ಅ ಪಾರ್ಟ್, ದೇ ನೋ ಅವ್ರಿಗೆ ಅಬಾಕಸ್ ಅಲ್ಲಿ ಮಾಡಿದ್ರೆ ಫಾಸ್ಟ್ ಆಗಿ ಬರೀತಾರೆ ಮಕ್ಕಳು ಅಂತ. ಸೊ ಅಲ್ಲಿ ಟೀಚರ್ಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಆ ಮಾರ್ಕ್ಸ್ ಕೊಡ್ತಾರೆ. ಬಟ್ ಬೇರೆ ಸ್ಕೂಲ್ಗಳಲ್ಲಿ ಇನ್ನು ಅಬಾಕಸ್ ತಗೊಂಡಿಲ್ಲ ಅವರು. ಸೊ ಅವರು ಸ್ಟೆಪ್ ಆನ್ಸರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ಮಕ್ಳಿಗೆ ಸ್ಟೆಪ್ ಆನ್ಸರ್ಸ್ ಬರಲ್ಲ, ಡೈರೆಕ್ಟ್ ಆನ್ಸರ್ಸ್ ಬರುತ್ತೆ. ಸೊ ಅದಕ್ಕೆ ನಾವ್ ಹೇಳೋದು ಮಕ್ಕಳಿಗೆ ಸ್ಕೂಲಲ್ಲಿ ಈ ಮೆಥಡ್ ಯೂಸ್ ಮಾಡಬೇಡಿ, ಅಬಾಕಸ್ ನ ಯೂಸ್ ಮಾಡಬೇಡಿ, ಚಿಕ್ಕ ಪ್ರೋಸೆಸ್ಗೆ ಯೂಸ್ ಮಾಡ್ಕೊಳ್ಳಿ. ಅಂಡ್ ಚಿಕ್ಕ ಮಕ್ಕಳಿಗೆ ಅವರು ಸ್ಕೂಲ್ ಮೆಥಡ್ ಯೂಸ್ ಮಾಡಿ, ನೀವು 6th 7th ಹೋದಾಗ ನಿಮ್ಗೆ ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ನೀವು ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ತೋರ್ಸಕ್ಕೆ. ಅವಾಗ ನೀವು ಅಬಾಕಸ್ ಮೆಥಡ್ ನ ಯೂಸ್ ಮಾಡಿ. ನನಗೆ ಒಂದು ಅರ್ಥ ಆಗೋದು ಅಂತಂದ್ರೆ, ಫಾರ್ಮುಲಾಸ್ ಎಲ್ಲ ಏನಿದೆ ಟೆಕ್ಸ್ಟ್ ಮೆಥಡ್ ಅಲ್ಲೇ ಇರ್ಲಿ, ಆನ್ಸರ್ ಬಂದಾಗ ಅದು ಸರಿ ಇದೆಯಾ ಇಲ್ಲೋದನ್ನ ಅಬಾಕಸ್ ನ ಯೂಸ್ ಮಾಡ್ಬಿಟ್ಟು ನೀವು ಆನ್ಸರ್ ಸರಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬಹುದು ಅಂತ. ಆಡು ಭಾಷೆಯಲ್ಲಿ ಹೇಳೋದಾದ್ರೆ, ಪೇರೆಂಟ್ಸ್ ಗೆ ಬೇಗ ಅರ್ಥ ಆಗೋ ರೀತಿನಲ್ಲಿ ಹೇಳೋದಾದ್ರೆ ಹಾಗೆ. ಅಂದ್ರೆ ಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಫಾರ್ಮುಲಾಸ್ ಇರುತ್ತೆ ಆ ಫಾರ್ಮುಲಾನೇ ಯೂಸ್ ಮಾಡಿ ಆನ್ಸರ್ ಬಂದಿರೋದನ್ನ ಅಬಾಕಸ್ ಅಲ್ಲಿ ಚೆಕ್ ಮಾಡಿ ಅದು ಸರಿ ಇದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಅಬಾಕಸ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮೆಥಡ್ ಫಾಸ್ಟ್ ಇರುತ್ತೆ. ಹೌದು. ಆದ್ರೆ ಇದು ಫಾರ್ಮುಲಾ ಯೂಸ್ ಮಾಡಿ ಮಾಡ್ತಕ್ಕಂಥ ಮೆಥಡ್ ತುಂಬಾ ಲಾಂಗ್ ಇರುತ್ತೆ, ಮತ್ತೆ ತುಂಬಾ ಕನ್ಫ್ಯೂಷನ್ ಮೆಥಡ್ಸ್ ಇರುತ್ತೆ ಮಕ್ಕಳಿಗೆ. ಸೊ ಆನ್ಸರ್ ಸರಿ ಇದೆಯಾ ಇಲ್ಲ ಅನ್ನೋದು ಪರೀಕ್ಷೆಯಲ್ಲಿ ಕೂತ ಒಂದು ಮಗುವಿಗೂ ಕೂಡ ಅಬಾಕಸ್ ಇದ್ದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆನ್ಸರ್ ಸರಿ ಇದೆಯಾ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಡೌಟ್ ಕ್ಲಿಯರ್ ಆಗುತ್ತೆ, ಖುಷಿ ಆಗುತ್ತೆ. ಅಂಡ್ ಇದು CET, NEET ಈ ತರ ದೊಡ್ಡ ಎಕ್ಸಾಮ್ಸ್ ಹೋದಾಗ ಅಲ್ಲಿರೋ ಕ್ಯಾಲ್ಕುಲೇಷನ್ಸ್ ಕ್ವಿಕ್ ಆಗಿ ಮಾಡಬಹುದು ಅಬಾಕಸ್ ಮಕ್ಕಳು. ಅದು ಅಂದ್ರೆ ದೊಡ್ಡ ಲೆವೆಲ್ ಹೋದಾಗ್ಲೂ ಅವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ, ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಆ ಲೆವೆಲ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಬಟ್ ಅದಕ್ಕೆ ಅವ್ರು ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಸೊ ನಾನು ಈಗ 6 ವರ್ಷಕ್ಕೆ ಮಕ್ಕಳು ಜಾಯಿನ್ ಆದ್ರು ಅಂದ್ರೆ ಆಲ್ಮೋಸ್ಟ್ ಒಂದು 4 yearsಗೆ ಅವ್ರದ್ದು ಅಬಾಕಸ್ ಮುಗಿಯುತ್ತೆ ಎಲ್ಲಾ ಲೆವೆಲ್ಸ್. ಅದಾಗಿದ ನಂತರ ಅವ್ರು ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾಗುತ್ತೆ. ಅಂದ್ರೆ ದಿನಕ್ಕೆ ಒಂದು 10 ನಿಮಿಷ ಮಾಡಿದ್ರೆ ಸಾಕು. ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಫಾರ್ಮುಲಾ ಏನಿದೆ ಅದು ತುಂಬಾ ಲಾಂಗ್ ಮೆಥಡ್. ಅಬಾಕಸ್ ಅಲ್ಲಿ ಇರೋದು ಬೇಗ ಫಾಸ್ಟ್ ಅಲ್ಲಿ ಆಗ್ತಕ್ಕಂಥದ್ದು. ನಾವು ಹೇಗೆ ಅದನ್ನ ಮ್ಯಾಚ್ ಮಾಡ್ಕೊಳಕ್ ಆಗತ್ತೆ ಅನ್ನೋದು ಕನ್ಫ್ಯೂಷನ್ ಇದೆ ನನಗೆ. ಅಂದ್ರೆ ಯಾವ ಮೆಥಡ್ ಅಲ್ಲಿ, ಅಂದ್ರೆ ನಾನಲ್ಲಿ ಕ್ಲಾಸಲ್ಲಿ ಬೀಟ್ಸ್ ನ ನೋಡಿದೆ, ಒಳಗಡೆ ಮಕ್ಕಳು ಯೂಸ್ ಮಾಡ್ತಾ ಇದ್ರೆ ಆ ಬೀಟ್ಸ್. ನಂಗೆ ನಿಜ ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ಏನದು, ಏನು ಅಬಾಕಸ್ ಅಂದ್ರೆ ಏನು ಅಂತ ನೀವು ಚಿಕ್ಕದಾಗಿ ವಿವರಣೆ ಕೊಡ್ಬೋದಾ ಪೇರೆಂಟ್ಸ್ಗೆ? ಅಬಾಕಸ್ ಅಂದ್ರೆ ಅದೊಂದು ಇನ್ಸ್ಟ್ರೂಮೆಂಟ್. ಇದು ಆಕ್ಚುಲಿ ನಾವು ಇಂಡಿಯನ್ದೇನೆ, ನಾವೇ ಕಂಡುಹಿಡಿದಿದ್ದು. ಬಟ್ ನಾವ್ ಅದನ್ನ ಅಂದ್ರೆ ತುಂಬಾ ಹಿಂದೆ ನಾವ್ ಅದನ್ನ ಯೂಸ್ ಮಾಡೋದ್ ಬಿಟ್ಬಿಟ್ವಿ. ನಮ್ಮಿಂದ ಚೈನಾದವರು, ಮಲೇಷ್ಯಾದವರು ತಗೊಂಡ್ ಹೋಗಿ ಅವ್ರೀಗ
ಲಿಟ್ರಲಿ ಅಲ್ಲಿರೋ ಸ್ಕೂಲ್ಗಳಲ್ಲಿ ಅವ್ರಿಗೆ ಕ್ಯಾಲ್ಕುಲೇಟರ್ಸ್ ಕೊಡಲ್ಲ, ಅಬ್ಯಾಕಸ್ ಅವ್ರ ಹತ್ರ ಇರುತ್ತೆ. ಅವ್ರ ಸ್ಕೂಲ್ ನೋಡಿದ್ರು ನೀವು ಅವ್ರ ಬೆಂಚಸ್ ಅಲ್ಲಿ ಒಂದು ಅಬ್ಯಾಕಸ್ ಇರುತ್ತೆ, ಫುಲ್ ಅಟ್ಯಾಚ್ ಬೆಂಚಸ್. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅವ್ರ ಆನ್ಸರ್ಸ್ ಬರೀತಿರ್ತಾರೆ. ಸೊ ಅವರು ಕ್ಯಾಲ್ಕುಲೇಟರ್ಸ್ ಯೂಸ್ ಮಾಡಲ್ಲ, ಅಬ್ಯಾಕಸ್ನೇ ಯೂಸ್ ಮಾಡ್ತಾರೆ. ಸೊ ಅದು ಇನ್ಸ್ಟ್ರೂಮೆಂಟ್, ಅದ್ರಲ್ಲಿ ನೀವು ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್, ಡಿವಿಷನ್, ಕ್ಯೂಬ್ ರೂಟ್ಸ್, ಸ್ಕ್ವೇರ್ ರೂಟ್ಸ್, ಬೋರ್ಡ್ ಮಾಸ್ ಇವೆಲ್ಲಾನು ಕ್ಯಾಲ್ಕುಲೇಟ್ ಮಾಡ್ಬೋದು. ಓನ್ಲಿ ಅರ್ಥಮೆಟಿಕ್. ಈ ಅಲ್ಜಿಬ್ರಾ ಎಲ್ಲ ಇದ್ರಲ್ಲಿ ಬರಲ್ಲ, ಬರೀ ಅರ್ಥಮೆಟಿಕ್ಸ್ ಮಾತ್ರ ಇದೆ. ಸೊ ಅದನ್ನ ಅವರು ಸಾಲ್ವ್ ಮಾಡ್ಕೋಬಹುದು ಅದು ಆ ಇನ್ಸ್ಟ್ರೂಮೆಂಟ್. ನೀವು ಪೇರೆಂಟ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ, ಯಾಕೆ ಅಬಾಕಸ್ನ ಚೂಸ್ ಮಾಡಬೇಕು ಮಕ್ಕಳಿಗೆ ಅಂತ? ಸೇಮ್ ನಾನು ಹೇಳ್ದಂಗೆ, ಮಕ್ಕಳು ನಂಬರ್ಸ್ ಅಂದ್ರೆ ತುಂಬಾ ಹೆದರ್ತಾರೆ, ಸಿಕ್ಕಾಪಟ್ಟೆ ಹೆದರ್ಕೋತಾರೆ. ಸೊ ನೀವು ಆ ನಂಬರ್ ಏನಿದೆ ಅದು ನೀನು ಓದು ಪ್ರಾಕ್ಟೀಸ್ ಮಾಡು ಅನ್ನೋದ್ರಲ್ಲಿ ಬರಲ್ಲ. ಆ ನಂಬರ್ ಎದುರ್ಕೋತಿರೋನ, ಆ ನಂಬರ್ ಫಿಯರ್ನ ರಿಮೂವ್ ಮಾಡಿ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಿದ್ರೆ ಆ ಮಕ್ಳಿಗೆ ಯಾವ ನಂಬರ್ಸ್ ಆದ್ರೂ ಖಂಡಿತ ಲೈಕ್ ಎಷ್ಟೇ ಡಿಫಿಕಲ್ಟೀಸ್ ಬಂದರೂ ಅವ್ರು ಫೇಸ್ ಮಾಡ್ತಾರೆ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಅಬ್ಯಾಕಸಿಗೆ ಜಾಯಿನ್ ಮಾಡಿ. ಅಬ್ಯಾಕಸ್ ನಂಬರ್ ಫಿಯರ್ನ ರಿಮೂವ್ ಮಾಡಿ ಅವರಲ್ಲಿ ಕಾನ್ಫಿಡೆನ್ಸ್ ತುಂಬಿ ಕಾನ್ಸಂಟ್ರೇಷನ್ ಡೆವಲಪ್ ಮಾಡ್ತೀವಿ. ಸೊ ಅದಕ್ಕೋಸ್ಕರನೇ ಅಬ್ಯಾಕಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಚುಲಿ ಹೇಳೋದು. ಸೊ ಎಲ್ಲ ಮಕ್ಳಿಗೂ ಅಬಾಕಸ್ನ ನೀವು ಸಜೆಸ್ಟ್ ಮಾಡ್ತೀರಾ? ಡೆಫಿನೆಟ್ಲಿ. ಇವಾಗ ಬೇಸಿಗೆ ರಜೆ ಶುರು ಆಗ್ತಾ ಇದೆ. ಬೇಸಿಗೆ ರಜೆದಲ್ಲಿ ನಿಮ್ದೇನಾದ್ರು ಹೊಸ ಕ್ಲಾಸಸ್ ನಡೀತಾ ಇದೆಯಾ? ನಾವ್ ಇದನ್ನ ಸಮ್ಮರ್ ಕ್ರಾಶ್ ಕೋರ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಏನಂದ್ರೆ ನಾವು ಒಂದು ಲೆವೆಲ್ ಅಂದ್ರೆ ಈಗ 8 ವರ್ಷ ಮಗು ನಮ್ಮ ಹತ್ರ ಜಾಯಿನ್ ಆಗ್ತಿದೆ ಅಂದ್ರೆ ಅದನ್ನ ಫಸ್ಟ್ ಲೆವೆಲ್ ಅಂತ ತಗೋತೀವಿ. ಫಸ್ಟ್ ಲೆವೆಲ್ ಬಂದ್ಬಿಟ್ಟು 4 ತಿಂಗಳಾಗುತ್ತೆ ರೆಗ್ಯುಲರ್ ಕೋರ್ಸ್ ಮಾಡೋದಾದ್ರೆ. ಅಂದ್ರೆ ನಾವು ಯೂಶಲಿ ಏನ್ ಹೇಳ್ತೀವಿ, ವಾರಕ್ಕೆ ಒಂದೇ ದಿವಸ ಇರುತ್ತೆ ಕ್ಲಾಸ್. ಸೊ ವಾರಕ್ಕೆ ಒಂದ್ ದಿವಸ 2.5 ಅವರ್ ಇರುತ್ತೆ ಕ್ಲಾಸಸ್ ನಮ್ದು. ಸೊ ಅವಾಗ ಏನಾಗುತ್ತೆ, ನೀವು ಕೇಳಬಹುದು ಮ್ಯಾಮ್ ವಾರಕ್ಕೆ ಸೊ ನೀವು ಕೇಳ್ಬೋದು ವಾರಕ್ಕೆ ಒಂದ್ ದಿವಸ ಸಾಕಾಗುತ್ತಾ ಮಕ್ಳಿಗೆ ಅಂತ. ಮುಂಚಿನ ತರ ಮಕ್ಳು ಇವಾಗ ಫ್ರೀ ಇಲ್ಲ, ತುಂಬಾ ಬ್ಯುಸಿ ಇರ್ತಾರೆ. ಪ್ಯಾರೆಂಟ್ಸ್ ತುಂಬಾ ಕ್ಲಾಸಸ್ಗೆ ಹಾಕಿರ್ತಾರೆ. ಅಂಡ್ ನಮ್ಮಲ್ಲಿ ಮಕ್ಳಿಗೆ ತುಂಬಾ ಲೈಕ್ ತುಂಬಾ ಅಲ್ಲ ಅಂದ್ರೆ ನಮ್ಮಲ್ಲಿ ಹಿಂಗಿರುತ್ತೆ, ಮಕ್ಳಿಗೆ ಹೋಮ್ವರ್ಕ್ಸ್ ಕೊಡ್ತೀವಿ. ಹೆಂಗೆ ಅಂದ್ರೆ ಇವತ್ತೇನ್ ಕಲ್ತಿರ್ತಾರೆ ಅವ್ರ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅದು ಒಂದು 5 ನಿಮಿಷ ಆಗತ್ತೆ ಅಷ್ಟೇ. ಸೊ ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ಗೋಸ್ಕರ ನಾವು ಆ ಮಕ್ಕಳಿಗೆ 1 ವಾರಕ್ಕೆ ಒಂದೇ ಕ್ಲಾಸ್ ಕೊಡೋದು. ಈ ಸಮ್ಮರಲ್ಲಿ ಏನಾಗುತ್ತೆ, ಮಕ್ಳು ಫ್ರೀ ಇರ್ತಾರಲ್ಲ ಯೂಶಲಿ, ಸ್ಕೂಲ್ ಇರಲ್ಲ. ಸೊ 4 ತಿಂಗಳ ಕೋರ್ಸ್ನ ನಾವು 1 ತಿಂಗಳಲ್ಲಿ ಮಾಡ್ತೀವಿ. ಇದ್ರಲ್ಲಿ ಹೆಂಗೆ ಮಂಡೇ ಟು ಫ್ರೈಡೇ ಇರುತ್ತೆ ಕ್ಲಾಸಸ್, ಸ್ಯಾಟರ್ಡೇ ಸಂಡೇ ರಜಾ ಕೊಡ್ತೀವಿ. ಸೊ ಇದು ಸಮ್ಮರಲ್ಲಿ ಮಾತ್ರ ಇರುತ್ತೆ ಮಕ್ಳಿಗೆ ರಜಾ, ಸಮ್ಮರ್ ಸ್ಪೆಷಲ್. ಇದು ಸಮ್ಮರ್ ಕ್ರಾಶ್ ಫಾಸ್ಟ್ ಟ್ರ್ಯಾಕ್ ಅಂತ ಕರೀತೀವಿ. ಸೊ 4 ತಿಂಗಳ ಕೋರ್ಸ್ನ ಒಂದೊಂದೇ ತಿಂಗಳಿಗೆ ಮುಗಿಸ್ಕೊಂಡು ಹೋಗ್ತಾರೆ. ಈ ಕೆಲವು ಮಕ್ಕಳು ನೀವು ಕೇಳ್ದಂಗೆ ಈಗ 6th ಸ್ಟ್ಯಾಂಡರ್ಡ್ ಮಕ್ಳು ಇರ್ತಾರೆ ಅಥವಾ 5th ಸ್ಟ್ಯಾಂಡರ್ಡ್ ಮಕ್ಳು ಇರ್ತಾರೆ. ಬೇಸಿಕ್ಲಿ ಹಂಗ ನೋಡೋಕೆ ಎಲ್ಲ ಮಕ್ಕಳು ಬ್ಯುಸಿನೇ. 5th 6th ಸ್ಟ್ಯಾಂಡರ್ಡ್ ಮಕ್ಳಿಗೆ ಸ್ವಲ್ಪ ಹೈಯರ್ ಗ್ರೇಡಿಗೆ ಹೋಗ್ತಾರೆ, ಅವರಿಗೆ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋರು ಇವಾಗ ನೀವು 4 ಮಂತ್ಸ್ ಕೋರ್ಸ್ನ 1 ತಿಂಗಳಲ್ಲಿ ಮುಗಿಸ್ಕೊಂಡ್ಬಿಟ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಗ್ರೇಟ್ ಆಪರ್ಚುನಿಟಿ ನಿಜ. ತುಂಬಾ ಚೆನ್ನಾಗೂ ಕಲಿತಾರೆ, ಬಿಕಾಸ್ ಅವ್ರಿಗೆ ಬೇರೆ ಸ್ಕೂಲ್ ಪ್ರೆಷರ್ ಇರಲ್ಲ ಮಕ್ಳಿಗೆ. ಇಲ್ಲಿ ಬಂದು ನಮ್ಮಲ್ಲಿ ಒಂದು 3 ಅವರ್ಸ್ ಸ್ಪೆಂಡ್ ಮಾಡ್ತಾರೆ, ಅದಾದ್ಮೇಲೆ ಫುಲ್ ಡೇ ಫ್ರೀ ಇರ್ತಾರೆ. ಸೊ ಅವ್ರಿಗೂ ನಾವೇನೋ ಮಾಡ್ತಾ ಇದೀವಿ ಅನ್ನೋದಿರುತ್ತೆ. ಸಮ್ಮರಲ್ಲಿ ಸಾಮಾನ್ಯ ಮಕ್ಳದು ಬ್ರೈನ್ ಡ್ರೈನ್ ಆಗ್ತಾ ಇರುತ್ತೆ. ಸೊ ಇದನ್ನ ರೀಚಾರ್ಜ್ ಮಾಡ್ತಾ ಇರ್ತೀವಿ. ಒಳ್ಳೆ ಒಂದು ನಿಮ್ದು ಉದ್ದೇಶ ಇಟ್ಕೊಂಡಿದ್ದೀರಾ. ಓಕೆ ಮನೀಶ್ ಅವರೇ, ನಂಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಏನಂತ ಹೇಳಿದ್ರೆ, ತುಂಬಾ ಜನ ಪೇರೆಂಟ್ಸ್ ಅನ್ಕೊಂಡಿರ್ತಾರೆ ಅಬಾಕಸ್ ಅಂತಂದ್ರೆ ಆ ಹೆಸರು ಕೇಳ್ತಿದ್ದಾಗೆ ತುಂಬಾ ಫೀಸ್ ಇರುತ್ತೆ, ನನ್ನ ಮಕ್ಳಿಗೆ ನನ್ನಲ್ಲಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ನನ್ನಿಂದ ಅದನ್ನು ಫೀಸ್ ಕಟ್ಟಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ನೀವು ಬಂದಿರೋದು, ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಲೋ ಕ್ಲಾಸ್ ಫ್ಯಾಮಿಲಿ ಅಂತ ಇರ್ಬೋದು, ಅಥವಾ ಬೇರೆ ಯಾರೋ ಸ್ಟ್ರಗಲ್ ಅಲ್ಲಿ ಇರ್ತಕ್ಕಂಥ ಮಕ್ಕಳು, ಕೆಲವರು ತುಂಬಾ ಇಂಟೆಲಿಜೆಂಟ್ ಇರ್ತಾರೆ, ಅಂತ ಮಕ್ಕಳು ನಿಮ್ಮ ಹತ್ರ ಬಂದಾಗ ನಿಮ್ಮ ಫೀಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಮ್ದು ಫೀಸ್ ಬಂದ್ಬಿಟ್ಟು ಮ್ಯಾಮ್ ನಾವು ತುಂಬಾ ಜಾಸ್ತಿ ಏನು ಚಾರ್ಜ್ ಮಾಡಲ್ಲ, ಇಟ್ ಇಸ್ ವೆರಿ ಮಿನಿಮಲ್. ಅದ್ರಲ್ಲೂ ಏನಾಗುತ್ತೆ ಅಂದ್ರೆ ನಾವು ಮಂತ್ಲಿ ಬೇಸಿಸ್ ಅಲ್ಲಿ ಕಲೆಕ್ಟ್ ಮಾಡ್ತೀವಿ. ಸೊ ಮಂತ್ಲಿಗೆ ಅವರು ಇಷ್ಟು ಅಂತ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದು ಜಾಸ್ತಿ ಏನ್ ಅನ್ಸಲ್ಲ ಪೇರೆಂಟ್ಸ್ಗೆ ನಿಜ ಹೇಳ್ಬೇಕಂದ್ರೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಕೆಲವೊಮ್ಮೆ ಡಿಸ್ಕೌಂಟ್ ಸಿಕ್ಕತ್ತೆ. ನಾನು ಹೇಳ್ದಂಗೆ ಇವಾಗ ಸಮ್ಮರ್ ಅಲ್ಲಿ ಜಾಯಿನ್ ಮಾಡಿದ್ರೆ ಅವ್ರಿಗೆ ಅದಕ್ಕೊಂದು ಡಿಸ್ಕೌಂಟ್ ಸಿಕ್ಕತ್ತೆ. ಸೊ ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡ್ತಿರ್ತೀವಿ. ಬಟ್ ಕೆಲವೊಮ್ಮೆ ನಮ್ದು ಏನಾಗುತ್ತೆ, ನಮ್ದೆಲ್ಲಾನು ಮೇನ್ ಹೆಡ್ ಟೀಮ್ ಡಿಸೈಡ್ ಮಾಡುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ನಾವು ಆ ಫೀಸ್ ಸ್ಟ್ರಕ್ಚರ್ನೇ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಅದೊಂದು ರೆಸ್ಟ್ರಿಕ್ಷನ್. ನೀವು ಹೇಳೋದು ನನ್ನ ಹತ್ರ ಕಲಿಯಕ್ ಆಗದೇ ಇಲ್ಲ ಅನ್ನೋ ಒಂದು ಫೀಸ್ ಸ್ಟ್ರಕ್ಚರ್ ಅಂತ ಇಲ್ಲ. ನಿಜ, ಯಾವ ಮಕ್ಕಳು ಬೇಕಾದ್ರೂ ಕಲಿಬಹುದು. ಅಂದ್ರೆ ಈಗಿನ ಒಂದು ಸಿಚುಯೇಷನ್ ಅಲ್ಲಿ ಯಾವ್ದಾವ್ದೋ ಕ್ಲಾಸ್ಗಳಿಗೆ ಹಾಕ್ತಾರೆ, ಭರತನಾಟ್ಯ ಕ್ಲಾಸು, ಮ್ಯೂಸಿಕ್ ಕ್ಲಾಸು, ಕರಾಟೆ ಕ್ಲಾಸು, ಮಕ್ಕಳಿಗಂತೂ ಪುರ್ಸೊತೆ ಇರೋದಿಲ್ಲ. ಆದ್ರೆ ನೀವು ಸಮ್ಮರ್ ಅಲ್ಲೇ ನೀವು ಹೇಳ್ತಾ ಇದ್ದೀರಾ 4-5 ತಿಂಗಳಲ್ಲಿ ಕಲಿಸ್ತಕ್ಕಂಥದ್ದು ನೀವು 1 ತಿಂಗಳಲ್ಲಿ ಪ್ಲಾನ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು, ಅದೊಂದು ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಬೇರೆ ಕ್ಲಾಸಸ್ ಆದ್ರೆ ನೀವು ವರ್ಷ ಇಡೀ ಕಳಿಸ್ಬೇಕಾಗತ್ತೆ, ಇದರಲ್ಲಿ ನೀವು ಅರ್ಧ ಪ್ರಿಪೇರ್ ಮಾಡ್ಬಿಡ್ತೀರಾ. ಹೌದು.
ಅರ್ಧ ಮಕ್ಕಳನ್ನ ಪ್ರಿಪೇರೇ ಮಾಡ್ಬಿಡ್ತೀರಾ ನೀವು, ಆ ಥರ ಸ್ಟ್ರಕ್ಚರ್ ಇದೆ ನಿಮ್ದು. ಅದೊಂದು ಖುಷಿ ಕೊಡುತ್ತೆ ನಿಮ್ಮ ಒಂದು ಸಂಸ್ಥೆಯಿಂದ. ಇನ್ನೇನಾದರೂ ನಮ್ಮ ಪೇರೆಂಟ್ಸ್ಗಳಿಗೆ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ ಏನು, ಅಥವಾ ನಿಮ್ಮ ಸಂಸ್ಥೆ ಬಗ್ಗೆ ಏನಾದ್ರು ನಿಮಗೆ ಹೇಳಲಿಕ್ಕಿದೆಯಾ? ನಾ ಒಂದು ಹೇಳೋದಂದ್ರೆ ಲೈಕ್ ಅಬಾಕಸ್ ಅಂತ ನೀವು ಫಸ್ಟ್ ಡಿಸೈಡ್ ಮಾಡಿ ಕಳಿಸ್ತೀನಿ ಅನ್ನೋದಾದ್ರೆ ಪ್ಲೀಸ್ ಒಂದು ಒಳ್ಳೆ ಚೆನ್ನಾಗಿರೋ ಸೆಂಟರ್ನ ನೋಡಿ ಚೂಸ್ ಮಾಡಿ ಕಳಿಸಿ. ನಮ್ದು SIP ಅಂತೂ ತುಂಬಾ ರೆಕಗ್ನೈಸ್ಡ್ ಇದೆ, SIPನೇ ಚೂಸ್ ಮಾಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ತುಂಬಾ ಅಡ್ವಾನ್ಸ್ಡ್ ಇದೆ, ನಾನು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ, ಅದು ತುಂಬಾ ಚೆನ್ನಾಗೂ ಇದೆ ಕೂಡ. ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಅನಿಸ್ಬೋದು ತುಂಬಾ ಬೇಸಿಕ್ ಹೇಳ್ಕೊಡ್ತಿದ್ದಾರೆ ಇವರು, ಬಟ್ ಆಕ್ಚುಲಿ ಅದು ಬೇಸಿಕ್ ಇರಲ್ಲ, ಅದರಲ್ಲೂ ತುಂಬಾ ಕಾನ್ಸೆಪ್ಟ್ಸ್ ಇರುತ್ತೆ. ಅದು ನೀವು ಆ ಮಕ್ಕಳನ್ನೊಂದು ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಆದ್ಮೇಲೆ ನಿಮ್ಗೆ ಅದ್ರದ್ದು ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ಪೇಷನ್ಸ್ ಇಂದ ಕಲಿತ್ರೆ ಒಳ್ಳೇದಾಗತ್ತೆ. ಕಾಯ್ಬೇಕಾಗತ್ತೆ ಮೇಜರ್. ತುಂಬಾ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ನಾವಿಲ್ಲಿ ಮ್ಯಾಜಿಕ್ ಮಾಡ್ತಿಲ್ಲ, ನಾವು ಮಕ್ಳಿಗೆ ಏನೋ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತಿದೀವಿ. ನೀವ್ ಒಂದಿನ ಕಳಿಸಿ ನೆಕ್ಸ್ಟ್ ಡೇನೆ ನನ್ ಮಗನ್ಗೆ ಅದ್ ಬರ್ತಿಲ್ಲ ಇದ್ ಬರ್ತಿಲ್ಲ, ನಿಜ ಬರಲ್ಲ. ನನ್ ಮ್ಯಾಜಿಕ್ ಅಂತೂ ಖಂಡಿತ ಇಲ್ಲಿ ಮಾಡ್ತಾ ಇಲ್ಲ. ಮನೀಶ್ ಅವ್ರೆ, ಅಮ್ಮನ ಒಂಚೂರು ಪರಿಚಯ ಮಾಡ್ಕೊಡ್ತೀರಾ? ಇವ್ರ ಅಮ್ಮನ ಹೆಸರು ಶೈಲಶ್ರೀ. ಸೊ ಇವ್ರು ಬಂದ್ಬಿಟ್ಟು ಹೌಸ್ ವೈಫ್ ಆಗಿದ್ರು 15 years. ನಾವು ಫ್ರಾಂಚೈಸಿ LCL ಅಂತ ಕರೀತಾರೆ, ಲೈಸೆನ್ಸಿ ಹೋಲ್ಡರ್ ಅಂತ. ಸೊ ಶೀಸ್ ಅ ಲೈಸೆನ್ಸಿ ಹೋಲ್ಡರ್ ಫಾರ್ 150 ಸ್ಟೂಡೆಂಟ್ಸ್ SIP ಅಬಾಕಸ್ ಯಲಹಂಕ ನ್ಯೂಟನ್. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಮ್ಮ? ಮನೀಶ್ ಅವರೇ, ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ನಿಮ್ಮ ಸಂಸ್ಥೆ ಬಗ್ಗೆ ನಮ್ಮ ಜೊತೆಲಿ ಹಂಚ್ಕೊಂಡ್ರಿ. ನಿಮ್ಮ ಬಾಲ್ಯ ಇರ್ಬೋದು, ನಿಮ್ಮ ಸಂಸ್ಥೆ ಕಟ್ಟೋ ತನಕ, ಅಥವಾ ನಿಮ್ಮ ಸಂಸ್ಥೆನ ಬೆಳೆಸೋ ರೀತಿ ಇರ್ಬೋದು, ಮಕ್ಕಳನ್ನ ಬೆಳೆಸ್ತಕ್ಕಂಥ ರೀತಿ ಇರ್ಬೋದು, ಅದನ್ನೆಲ್ಲ ನಮ್ಗೆ ಹೇಳಿದ್ರಿ. ತುಂಬ ಧನ್ಯವಾದಗಳು. ನಮ್ಮ ಚಾನಲ್ ವತಿಯಿಂದ ಕೇಳ್ಕೊಳ್ಳೋದೇನು ಅಂತಂದರೆ, ಮುಂದೊಂದು ದಿನ ಇನ್ನೊಂದು ಬ್ರ್ಯಾಂಚ್ ಓಪನ್ ಆಗಿ ನಿಮ್ಮ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಅಂತಂದ್ಬಿಟ್ಟು ನನ್ನ ಹಾರೈಕೆ ನಿಮಗೆ. ಇಷ್ಟೊತ್ತು ನಮ್ಮ ಚಾನಲ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಮ್ಯಾಮ್, ನಾವು ಬಂದು ಇಂಟರ್ವ್ಯೂ ಮಾಡಿದ್ದಕ್ಕೆ. ಆ್ಯಂಡ್ ನಾವು ಇಷ್ಟು ದೊಡ್ಡ ಕೆಲಸ ಮಾಡ್ತಿದ್ದೀವಿ ಅಂತ ನಿಮ್ಮ ಮಾತಲ್ಲಿ ನಮಗೆ ಪ್ರೌಡ್ ಫೀಲ್ ಆಗ್ತಿದೆ. ನಿಮ್ಮ ಚಾನಲ್ಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅವ್ರಿಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಖಂಡಿತ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ ಮನೀಷಾ. ಥ್ಯಾಂಕ್ ಯು.